ನಮಸ್ತೆ. ಈ ಸಿನಿಮಾದ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರೋ ಸಿದ್ಧಾರ್ಥ್ ಅಂತ ಇದ್ದಾರೆ ನಮ್ಮ ಜೊತೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್, ಹೇಗೆ ಸಿಕ್ತು ಈ ಸಿನಿಮಾ? ನೀವು ಹೇಗೆ ಆಯ್ಕೆ ಆದ್ರಿ ಈ ಸಿನಿಮಾ? ಸರ್, ಈ ಸಿನಿಮಾ ನಿರ್ಮಾಪಕರು ಬಂದು ಶಶಿಕಿರಣ್ ಸುಹಾಸ್ ಅಂತ. ಅವ್ರು ಬಂದು ನನಗೆ ಕಾಲೇಜ್ ಮೇಟ್ ಆಗಬೇಕು. ನಾನು ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ ಸುಮಾರು ಸಿನಿಮಾಗಳಿಗೆ. ಆ ಟೈಮಲ್ಲಿ ನಮ್ಮ ಸ್ಟ್ರಗ್ಲಿಂಗ್ ಎಲ್ಲ ನೋಡಿ, ಪ್ಲಸ್ ಇವರು ಇಲ್ಲ ಅವರು ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ರು. ಸೊ ಹಂಗಾಗಿ ಇಲ್ಲ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅವರು, ಪ್ಲಸ್ ಆಮೇಲೆ ಶಶಿರಾಜ್ ಮಂಡ್ಯ ಅಂತ ಡೈರೆಕ್ಟರ್ ಹೆಸರು. ಫಸ್ಟ್ ಇದು ಸ್ಟೋರಿ ಔಟ್ಲೈನ್ ಕೊಟ್ಟಿದ್ದು ಬಂದು ಶಶಿಕಿರಣ್ ಅವರನ್ನೇ. ಸ್ಟೋರಿ ಔಟ್ಲೈನ್ ಕೊಟ್ಟರು, ಆಮೇಲೆ ಟೈಟ್ಲ್ ಕೊಟ್ಟರು. ಅದರ ಮೇಲೆ ಹಾಗೆ ವರ್ಕ್ ಮಾಡ್ತಾ ಇದ್ವಿ. ಅದರ ಮಧ್ಯದಲ್ಲಿ ಲಾಕ್ಡೌನ್ ಆಯಿತು. ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಅಲ್ಲಿ ನಿಂತು. ಎಷ್ಟು ವರ್ಷದಿಂದ ಸಿನಿಮಾ ಶುರುವಾಗಿ? ಎಲ್ಲಿ ಎಷ್ಟು ವರ್ಷ ಆಯ್ತು ಸಿನಿಮಾ ಶುರುವಾಗಿ? ಇಲ್ಲ, ಸಿನಿಮಾ ಶುರುವಾಗಿ ಅಂತಂದರೆ ಪ್ರೀ ಪ್ರೊಡಕ್ಷನ್ ವರ್ಕು, ಟೇಬಲ್ ವರ್ಕ್ ಎಲ್ಲ ತುಂಬ ಇತ್ತು. ಸೊ ಹಂಗಾಗಿ ಲಾಕ್ಡೌನ್ ಟೈಮಲ್ಲಿ ಟೇಬಲ್ ವರ್ಕ್ ಆಯಿತು. ಸೆಕೆಂಡ್ ಲಾಕ್ಡೌನಲ್ಲಿ ಶೂಟ್ಗೆ ಹೋಗಿದ್ದು ನಾವು. ಸೆಕೆಂಡ್ ಲಾಕ್ಡೌನಲ್ಲಿ ಶೂಟ್ಗೆ ಹೋಗಿದ್ದು. ಶೂಟ್ ಮುಗಿದು ಮತ್ತೆ ಒಂದು ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಅದು ಕೆಲಸಗಳಿದ್ದಲ್ಲ. ಸರ್, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ನಿಮಗೆ ಸಿನಿಮಾ ಟ್ರೈಲರ್? ಸರ್, ಒಂದು ನಾವು ಮಾಡಿದ ಕೆಲಸ ನಮಗೆ ಚೆನ್ನಾಗೇ ಇರುತ್ತೆ. ನಾವು ಸ್ಯಾಟಿಸ್ಫೈಡ್ ಆಗಿ ಮಾಡಿರ್ತೀವಿ. ಬಟ್ ಅದನ್ನ ಆಡಿಯನ್ಸ್ ಹೇಳ್ಬೇಕಲ್ವಾ. ನಾವು ಮಾಡಿದ ಕೆಲಸ ನಮಗೆ ಚೆನ್ನಾಗೇ ಇರುತ್ತೆ. ಹೇಗಿದೆ ಸರ್ ರಿಯಾಕ್ಷನ್ ಎಲ್ಲ? ರಿಯಾಕ್ಷನ್ ಆಲ್ಮೋಸ್ಟ್ ಅಂದರೆ ಹೊರಗಡೆ ನಮಗೆ ಗೊತ್ತಿಲ್ಲದೆ ಇರೋವಂಥ ಆಡಿಯನ್ ಏನು ಹೇಳ್ತಾರೆ ಅದು ಆ್ಯಕ್ಚುಯಲ್ ರಿಯಾಕ್ಷನ್ ಅಲ್ವಾ. ಸೊ ನಮ್ಮ ಸುತ್ತಮುತ್ತ ಇರೋರೆಲ್ಲ ಒಂದು ಒಳ್ಳೆ ರಿಯಾಕ್ಷನ್ಸೇ ಕೊಡ್ತಾ ಇದ್ದಾರೆ. ಆಮೇಲೆ ಹೊರಗಡೆ ಕೆಲವು ಜನ ನಮಗೆ ಗೊತ್ತಿರೋವಂಥವ್ರು, ಗೊತ್ತಿಲ್ಲದೆ ಇರೋರು ಕೆಲವರು ಹೇಳ್ತಾರೆ, ಈ ಥರದ್ದು ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ, ಸಾಂಗ್ ಕೇಳಿದ್ವಿ ಅಂತ ಹೇಳ್ತಾರೆ. ಬಟ್ ಖುಷಿ ಆಗುತ್ತೆ. ಈ ಸಿನಿಮಾಗೆ ಬರೀ ನಟನೆಯನ್ನು ಮಾಡಿದ್ರೆ ಅಥವಾ ಡೈರೆಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಈ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ವರ್ಕ್ ಮಾಡಿದ್ದೀರಾ? ಸರ್, ಇಲ್ಲಿ ಯಾವುದು ಡೆಸಿಗ್ನೇಷನ್ಗೋಸ್ಕರ ವರ್ಕ್ ಮಾಡಿಲ್ಲ ಯಾರು ಅಷ್ಟೇ. ಪ್ರೊಡ್ಯೂಸರ್, ಈವನ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆಲ್ಸೋ ಯಾವುದೇ ಡೆಸಿಗ್ನೇಷನ್ಗೋಸ್ಕರ ವರ್ಕ್ ಮಾಡಿಲ್ಲ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಲಿರಿಕ್ ಕೂಡ ಬರೆದಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ವರ್ಕ್ ಮಾಡಿದ್ದಾರೆ, ಪ್ರೊಡಕ್ಷನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಮುಂದೆ ಯಾವ್ಯಾವ ಪ್ರಾಜೆಕ್ಟ್ಸ್ಗಳಿದೆ ನಿಮ್ಮದು? ಸರ್, ನಮ್ಮದು ಈಗ ನೆಕ್ಸ್ಟು 26th ಒಂದು ಹೊಸ ಪ್ರಾಜೆಕ್ಟ್ ಅನೌನ್ಸ್ ಆಗುತ್ತೆ. ಇದರಿಂದ ಬಿಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಈಗ ನೆಕ್ಸ್ಟ್ ರಾಗಿಗುಡ್ಡ ಅಂತ ಒಂದು ಮಾಡಿದೆ, ಇನ್ನೊಂದು ಶೆಡ್ಯೂಲ್ ಶೂಟ್ ಇದೆ ಸರ್. ಹೇಗೆ ಅಸಿಸ್ಟೆಂಟ್ ಡೈರೆಕ್ಟರಿಂದ ಆ್ಯಕ್ಟಿಂಗ್ ಫೀಲ್ಡ್ ಹೇಗಿದೆ? ಸರ್, ಬೇಸಿಕಲಿ ನಾನು ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿದ್ದು. ಡೈರೆಕ್ಟಾಗಿ ನಾವು ಆರ್ಟಿಸ್ಟ್ ಆಗಬೇಕು ಅಂತ ಅಪ್ರೋಚ್ ಮಾಡಿದ್ರೆ ನಮಗೆಲ್ಲೂ ಆಲ್ಮೋಸ್ಟ್ ಅವಕಾಶ ಸಿಗಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗಿ ಬಂದರೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಕಾಸ್ಟಿಂಗ್ ಟೈಮಲ್ಲೂ ನಾವು ವರ್ಕಲ್ಲಿರ್ತೀವಿ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಬೇರೆಯವ್ರನ್ನ ನಾವು ಆಡಿಷನ್ ಮಾಡೋದಕ್ಕಿಂತ ನಾವೇ ಅಪ್ರೋಚ್ ಮಾಡ್ಬೋದಲ್ವ ಡೈರೆಕ್ಟರ್ ಹತ್ರ. ಸರ್, ಇದೊಂದು ಸಣ್ಣ ಕ್ಯಾರೆಕ್ಟರ್ ಇದೆ, ನಾನೇ ಮಾಡ್ತೀನಿ ಸರ್ ಅಂತ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಬಂದೆ ಸರ್.